ನಾನು ಕೇಳ್ತೀವಿ ನೀವು ಕೇಳ್ತೀವಿ. ಚನ್ನಪಟ್ಟಣಕ್ಕೆ ಬಹಳಷ್ಟು ನಿವೇಶನ ಇಲ್ಲಿಯೂ ಕೂಡ ಬಹಳಷ್ಟು ಜನರಿಗೆ ಮನೆ ಇಲ್ಲ, ನಿವೇಶನಗಳು ಇಲ್ಲ. ನಾನು ಇಲ್ಲಾಗಲೇ ಒಂದು 45 ಎಕರೆಯಲ್ಲಿ ಒಂದು ಜಾಗ ಮಾಡಿದ್ದೀನಿ ಕೆಮ್ಮಾಳಲ್ಲಿ. ನೀವೆಲ್ಲ ಹೋಗಿ ನೋಡ್ಬೇಕು ಅದನ್ನ. ಹೊಸ ಸಾತ್ತೂರು ನಿರ್ಮಾಣ ಮಾಡ್ದಂಗೆ ನಿರ್ಮಾಣ ಆಗ್ತಾ ಇದೆ. ಅರ್ಧ ಡೆವಲಪ್ ಆಗಿದೆ, ಇನ್ನು ಅರ್ಧ ಡೆವಲಪ್ ಆಗಬೇಕು. ಅದಕ್ಕೆ ಒತ್ತಡದ ಮೇಲೆ ಅವರೆಲ್ಲ ಜಲ್ದಿ ಕೊಡ್ಲಿ ಸೈಟ್ ಅಂತ ಬಂದಿದ್ದಾರೆ. ಅಲ್ಲಿ ಒಂದು ಹೊಸ ಶಾಲೆ ಕಳಿಸ್ತಾ ಇದ್ದಾರೆ. ಸುಮಾರು ಒಂದು 10 ಕೋಟಿ ರೂಪಾಯಿ ವೆಚ್ಚದ ಒಂದು ಶಾಲೆ CSR ಅಡಿಯಲ್ಲಿ 8 ಎಕರೆ ಜಮೀನು ಇಟ್ಟಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೆಲ್ಲ ನಮಗೆ ಕೊಡ್ಲಿ, ಜಲ್ದಿ ಕೊಡ್ಲಿ ಅಂತೇಳಿ ಇಷ್ಟು ಜನ ಬಂದಿದ್ದಾರೆ. ಹಳೆ ನಕ್ಷೆ ಬಗ್ಗೆ ಮಾತಾಡ್ತಿದ್ರೆ ಕನಕಪುರದ ಹಳೆ ನಕ್ಷೆ ಮೊದಲು ಹೆಂಗಿತ್ತು, ಅದಾದ್ಮೇಲೆ ಏನಾಯ್ತು ಅನ್ನೋದ್ರ ಬಗ್ಗೆ ಯಾವ ತರ ಸರಿ, ನಮ್ಮ ತಾಲೂಕಿಗೆ ನನ್ನ ಹತ್ರ ಡಾಕ್ಯುಮೆಂಟ್ ಇಟ್ಕೊಂಡಿದ್ದೀನಿ. ಈಗ ನೀವೆಲ್ಲ ಈ ಸಾತ್ತೂರು ನೋಡಿಲ್ಲ ಅಂತ ಕಾಣ್ತದೆ. ಎಲ್ಲ ಹೊಡೆದಾಕಿ ಯಾವ ರೀತಿ ರೋಡ್ ಮಾಡಿಸಿದ್ದೀನಿ. ಕನಕಪುರ ಹೆಂಗಿತ್ತು, ದೊಡ್ಡಹಳ್ಳಿ ಹೆಂಗಿತ್ತು, ಕೋಡಹಳ್ಳಿ ಹೆಂಗಿತ್ತು, ಇವೆಲ್ಲ ಈ ಹೊಸ ಜನ್ರೇಷನ್ಗೆ ಗೊತ್ತಾಗಲ್ಲ. ನಮ್ಮ ಮಕ್ಳುಗಳಿಗೆ ಅವರೆಲ್ಲ 18 ವರ್ಷ 19 ವರ್ಷದ ಮಕ್ಕಳು, ಅವರು 20 ವರ್ಷ ಮಕ್ಕಳು. ಅವ್ರಿಗೆ ಗೊತ್ತಿರಲಿಲ್ಲ ಕನಕಪುರ ಹೆಂಗಿತ್ತು ಅಂತ ಗೊತ್ತಿರಲಿಲ್ಲ. ಅದಕ್ಕೆ ಅವ್ರಿಗೆ ತಿಳುವಳಿಕೆ ಕೊಡಬೇಕು ಅಂತೇಳಿ ಒಂದು ಡಾಕ್ಯುಮೆಂಟ್ ಮಾಡಿ ಕನಕಪುರಕ್ಕೆ ಒಂದು ವಿಶೇಷವಾದಂಥ ಅವರು ಎಲ್ಲ ದೇವಸ್ಥಾನ, ಕಬ್ಬಾಳ ದೇವಸ್ಥಾನ ಹೆಂಗಿತ್ತು, ಮಿಲ್ಕ್ ಡೈರಿ ಹೆಂಗಿತ್ತು, ಅವ್ರ ರಸ್ತೆಗಳು ಹೆಂಗಿತ್ತು, ಹಿಂದೆ ತಾಲೂಕು ಆಫೀಸ್ ಹೆಂಗಿತ್ತು, ಇವೆಲ್ಲ ಕೂಡ ಅವ್ರಿಗೆ ತಿಳಿಸ್ಬೇಕಲ್ಲ. ಸೊ ಯಾವ ರೀತಿ ದಿನೇ ಡೆವಲಪ್ಮೆಂಟ್ ಮಾಡಿದ್ವಿ ಅನ್ನೋದು, ನರೇಗಾ ಅಂದರೆ ಏನು, ಹೈನುಗಾರಿಕೆ ಅಂದರೆ ಏನು, ಅವೆಲ್ಲ ಕೂಡ ಅವ್ರಿಗೆಲ್ಲ ತಿಳಿಸ್ಬೇಕು. ಆ ದೃಷ್ಟಿಯಿಂದ ನಾನು ಆ ಮಕ್ಕಳಿಗೆ ಹೇಳಿದೆ. ಅದಕ್ಕೊಂದು ಸಪರೇಟ್ ರಾಜ್ಯದ ಸೇವೆ ಮಾಡಲಿಕ್ಕೆ ಒಂದು ಪ್ರಯತ್ನ ಮತ್ತೆ ಒಂದು ಹೋರಾಟ ನಡೀತಾ ಇದೆ. ಯಾವ ಅರ್ಥದಲ್ಲಿ ಹೇಳಿ ಸರ್, ರಾಜ್ಯದ ಸೇವೆ ಮಾಡೋದಕ್ಕೆ, ರಾಜಕೀಯವಾಗಿ ಶಕ್ತಿ ಮಾಡೋದಕ್ಕೆ ಒಂದು ಹೋರಾಟ ನಡೀತಿದೆ ಅಂದ್ರೆ ಈ ಸಂದರ್ಭದಲ್ಲಿ ಅದನ್ನ ಆ ವಿಚಾರ ಆ ಥರ ನಾನು ಮಾತಾಡಕ್ಕೆ ಹೋಗಿಲ್ಲ. ನೀವೆಲ್ಲ ನನಗೆ ಸೇವೆ ಮಾಡೋಕೆ ಒಂದು ಅವಕಾಶ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ ಹೊರತು ನೀವು ಆ ರೀತಿ ಏನು ಕಲ್ಪನೆ ಹೊಸ ಸೃಷ್ಟಿ ಮಾಡೋಂಥ ಅವಶ್ಯಕತೆ ಇಲ್ಲ. ಏನಂತ ಹೇಳಿದ್ದೀನಿ ನಾನು? ತೆಗಿರಿ ರೆಕಾರ್ಡು, ತೆಗ್ದು ತೋರಿಸಿ. ನನಗೆ ಸೇವೆ ಮಾಡಕ್ಕೆ, ರಾಜ್ಯದ ಸೇವೆ ಮಾಡಕ್ಕೆ ನನಗೆ ಡೆಪ್ಯೂಟಿ CM ಆಗಿ ರಾಜ್ಯ ಸೇವೆ ಮಾಡ್ತಾ ಇಲ್ಲ, ನಾನು ಮಾಡ್ತಾ ಇದ್ದೀನಿ. ಈ ಹೊತ್ತಲ್ಲಿ ಆ ಹೇಳಿಕೆ ಅಂತೇಳಿ ಸರ್ ಸಾಕಷ್ಟು ಚರ್ಚೆ ಆಗ್ತದೆ. ಮಕ್ಕಳಿಗೆ ಎಲ್ಲ ತಿಳಿಸ್ಬೇಕಲ್ರಿ ಈ ಜನ್ರೇಷನ್. ಇವತ್ತೇನಿಲ್ಲ, ಇವತ್ತು ಅಷ್ಟೇ, ನಾಳೆನೂ ಅಷ್ಟೇ, ಹಿಂದೇನೂ ಅಷ್ಟೇ. ನಂದು ಒಂದೇ ಮಾತು. ಸರ್, ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತಾಡಿದ್ದಾರೆ. ನನ್ನ ಹತ್ರ ಇರುವಂತ ದಾಖಲೆ ಬಿಡುಗಡೆ ಮಾಡಿದ್ರೆ 7 ಜನ ಮಂತ್ರಿಗಳು ರಾಜೀನಾಮೆ ಕೊಡ್ಬೇಕಾಗತ್ತೆ ಅಂತ ಹೇಳಿ. ನೀವು ಬೇಡ ಅಂತ ಹೇಳಿದ್ರು ಯಾರಪ್ಪ? ಯಾರು ಅವ್ರನ್ನ ಇಟ್ಕೊಂಡಿರೋ? ಸರ್, ಈಗ ಒಂದು ಕಡೆ ಸರ್ ಬಿಜೆಪಿಯವರು ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಎಲ್ಲೋ ಒಂದು ಕಡೆ ಸಾಕ್ತಾ ಇದ್ದಾರೆ. ಇದು ದ್ವಂದ್ವ ಅಲ್ವಾ ಸರ್? ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ. ನಮ್ಮ ಪಾರ್ಟಿ ಸ್ಟ್ಯಾಂಡು ಕ್ಲಿಯರಾಗಿ ನಾನು ಹೇಳಿದ್ದೀನಿ, ನಮ್ಮ ACC ಅಧ್ಯಕ್ಷರು ಹೇಳಿದ್ದಾರೆ. ಅದಾದ್ಮೇಲೆ ಇನ್ನೇನು ಹೇಳೋಕ್ಕಾಗ್ತದೆ? ಅವ್ರು ಏನಾದ್ರು ಮಾಡ್ಕೊಂಡು ಹೋಗಿ. ನಮ್ಗೆ ಅವರಿಬ್ಬರು ಒಂದೇ, BJP ದಳ ಎರಡು ಒಂದೇ, 2 ಜಾಯಿಂಟ್ ಪ್ಲಾನ್ ಇದೆ. ಸರ್, ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ವಿಚಾರವಾಗಿ ಸರ್ಕಾರ ಯಾವುದೇ ರೀತಿ ತಯಾರಿ ಮಾಡ್ಕೊಳ್ಳೋದು ಮುಂಚೆನೆ ಘೋಷಣೆ ಮಾಡಿಬಿಟ್ರೆ NMC ಕೂಡ ಅದನ್ನ ಯೋಗ್ಯತೆ ಕೊಡಲಿಲ್ಲ, ಅರ್ಹ ಅಂತ ಹೇಳಿಲ್ಲ. ಇವಾಗ ಮತ್ತೊಂದ್ಸಲ ನಾನು ಮೀಟಿಂಗ್ ಸಪ್ರೇಟ್ ಮಾಡಿದ್ದೀನಿ. ಅದಕ್ಕೆ ಏನೇನು ಬೇಕೋ, ಶಾರ್ಟೇಜ್ ಏನೇನಿದೆ ಅದಕ್ಕೆಲ್ಲ ಬೆಡ್ಗಳನ್ನ ಆ್ಯಡ್ ಮಾಡೋಕ್ಕೆ ಹೇಳಿದ್ದೀನಿ. ಹೌಸಿಂಗ್ ಬೋರ್ಡಿಂದ ಜಾಗ ಶಿಫ್ಟ್ ಆಗಬೇಕು, 2 ದಿನ ಲೇಟ್ ಆಗಲಿ, ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡಬೇಕು ಅಂತೇಳಿ ಮೀಟಿಂಗ್ ಮಾಡಿದ್ದೀನಿ. ಅದಕ್ಕೆಲ್ಲ ಸಹಕಾರ ಆಗಬೇಕು. ಈಗ ನಾವು ರಾಮನಗರದಲ್ಲಿ ಈಗಾಗಲೇ ಕೆಲಸ ನಡೀತಾ ಇದೆ. ರಾಮನಗರ ಆಗ್ತದೆ, ಕನಕಪುರದಲ್ಲಿ ಕನಕಪುರ. ಅಲ್ಲೂ ಕೇಸ್ ಹಾಕಿದ್ದಾರೆ ಸರ್. ಬಹಳಷ್ಟು ಜನ ರೈತರು ನಮ್ಮ ಜಮೀನು ನಾವು ಕೊಡಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಬಿಡಿ, ಅದೆಲ್ಲ ಸೆಟ್ಲ್ ಆಗ್ತದೆ ಬಿಡಿ. ನಾನೆಲ್ಲ ಕರೆದು ಮಾತಾಡಿದ್ದೀನಿ. ಚುನಾವಣೆವರೆಗೆ ಹೇಳ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನು ವಿರೋಧಿಗಳು ಮಾತು ಹೇಳೋದು. ಕನಕಪುರದಲ್ಲಿ ಮೆಡಿಕಲ್ ಕಾಲೇಜ್ ಯಾವಾಗ ಆರಂಭ ಆಗುತ್ತೆ? ನೋಡೋಣ, ಕರೆದು ಮೀಟಿಂಗ್ ಮಾಡಿದ್ದೀನಿ, ರಿವ್ಯೂ ಮಾಡಿದ್ದೀನಿ. ಇನ್ನು ಸ್ವಲ್ಪ ಕೆಲವೆಲ್ಲ ಸ್ಟಾಫ್ ಶಾರ್ಟೇಜು ಮತ್ತೊಂದೆಲ್ಲ ಏನೇನೋ ಇದೆ. ಆ ನಾರ್ಮ್ಸು ಕಂಡೀಷನ್ನು, MCA ನಾರ್ಮ್ಸ್ ಕಂಡೀಷನ್ಸ್ ಎಲ್ಲ ಕೆಲವೆಲ್ಲ ಫುಲ್ಫಿಲ್ ಮಾಡಬೇಕು.
ಅದಕ್ಕೇನು ಜಾಗ್ರತೆ ಮಾಡಬೇಕು ಅದಕ್ಕೆಲ್ಲ ಒಂದು ಸಭೆ ಮಾಡಿದ್ವಿ. ಸರ್, ಬೆಂಗಳೂರು ದಕ್ಷಿಣ ಅನ್ನೋದು ಸರ್ ಗೆಜೆಟ್ ಎಲ್ಲ ಆಗಿದೆ, ನೋಟಿಫಿಕೇಶನ್ ಆಗಿದೆ, ಅಧಿಕೃತವಾಗಿ ಮರುನಾಮಕರಣ ಯಾವಾಗ ಆಗುತ್ತೆ ಅದೆಲ್ಲ ಕ್ಯಾಬಿನೆಟ್ ಎಲ್ಲ ಮುಗಿದಿದೆ. ನಾನು ತಿಳಿಸ್ತೀನಿ, ಟೈಮ್ ಬಂದಾಗ ತಿಳಿಸ್ತೀನಿ. ಸರ್, ನಾಳೆ ನಿಮ್ಮ ಸ್ವಕ್ಷೇತ್ರ ಕನಕಪುರದಲ್ಲಿ JDS ನ ಜಿಲ್ಲಾ ಮಟ್ಟದ ಸದಸ್ಯತ್ವ ಅಭಿಯಾನ ಮಾಡ್ತಾ ಇದ್ದಾರೆ. ಎಲ್ಲೊಂದು ಕಡೆ DK ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮೆಂಬರ್ಶಿಪ್ ಮಾಡಲಿ ಬಿಡಿ, BJPಗೆ ಆಯ್ತಾರ ದಳಕ್ಕೆ ಆಯ್ತಾರ ಜನ ನೋಡೋಣ. ಫಸ್ಟ್ ಕನಕಪುರ ಕ್ಷೇತ್ರದಿಂದ ಆಯ್ಕೆ ಮಾಡ್ಕೊಂಡು ತಪ್ಪೇನಿಲ್ಲ, ಅವ್ರ ಪಾರ್ಟಿ ಅವ್ರು ಬಿಗಿ ಮಾಡ್ಕೊಳ್ಳಿ. ಅವ್ರ ಪಾರ್ಟಿನ JDS ನ ಮೆಂಬರ್ಶಿಪ್ ಮಾಡೋದನ್ನ ನಾನು ಬೇಡ ಅನ್ನಕ್ಕಾಗ್ತದ? ನಾವು ಮೆಂಬರ್ಶಿಪ್ ಮಾಡಿದಾಗ ಅವರು ಮೆಂಬರ್ಶಿಪ್ ಮಾಡ್ತಾರೆ, ಅವ್ರ ಸದಸ್ಯ ಯಾರಿರ್ತಾರೆ ಅವ್ರು ಇರಲಿ. ಅಂದ್ರೆ ಇದು ಜಿಲ್ಲಾ ಮಟ್ಟದ ಚುನಾವಣಾ ಬಳಿಕ ಆಕ್ಟಿವ್ ಆಗಿದೆ ಅಲ್ಲ ಸರ್ ಈ ಭಾಗದಲ್ಲಿ? ಜಿಲ್ಲಾ ಮಟ್ಟದಲ್ಲಿ ಕನಕಪುರದಲ್ಲಿ ಮಾಡ್ತಾ ಇದ್ದಾರೆ. ಆಕ್ಟಿವ್ ಆಗಿದೆ. ನೋ ಪ್ರಾಬ್ಲಮ್. ಅವೆಲ್ಲ ಈ ರಾಜಕೀಯದಲ್ಲಿ ನಮ್ಗೆಲ್ಲ ಗೊತ್ತಾಗಬೇಕು, ಎದುರಿಸ್ಬೇಕು. ಯಾರು ಗೌಪ್ಯವಾಗಿರ್ತಾರೆ ಅವ್ರೆಲ್ಲ ಈಚೆ ಬರ್ತಾರೆ. ಸರ್, ಈಗ ಬೆಂಗಳೂರಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಮೇಲೆ FIR ಆಗಿದೆ ಸರ್. ಲಗ್ನೋಪಾರ್ಟ್ ವಿಚಾರದಲ್ಲಿ ಸರ್ಕಾರದ ಯಾವ ರೀತಿ ತನಿಖೆ? ನನಗೆ ಅದಕ್ಕೆ ಸರಿಯಾದ ಮಾಹಿತಿ ಗೊತ್ತಿಲ್ಲ, ಪೇಪರಲ್ಲಿ ಓದಿದೆ, ತಿಳಿದ್ಬಿಟ್ಟು ಮಾತಾಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.